ಎಲ್ ಕೆ ಅದ್ವಾನಿ ನಮ್ಮ ಪಕ್ಷದ ನಮ್ಮ ದೇಶದ ಅತ್ಯಂತ ಹಿರಿಯ ರಾಜಕಾರಣಿಗಳು. ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ಜನಸೇವೆ ಮಾಡಬೇಕು, ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೋಬೇಕಂತೇಳಿ ಉಳಿದವ್ರಿಗೆಲ್ಲ ಮಾರ್ಗದರ್ಶನ ಮಾಡಿದವರು ಅವರು. ಅವ್ರ ಮೇಲೆ ಹಿಂದೆ ಒಂದು ಚಿಕ್ಕ ಆರೋಪ ಬಂದಾಗ ಯಾರೋ ಡೈರಿಯಲ್ಲಿ ಇನಿಷಿಯಲ್ ಬರ್ದಾರಂತ ಅಂದ್ಕೊಳ್ಳಿ, ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ, ಅದಾದಮೇಲೆ ನಾನು ಸ್ಥಾನವನ್ನು ತೆಗೆದುಕೊಳ್ತೇನೆ ಅಂಥೇಳಿ ಈ ರೀತಿ ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ ಒಂದು ದೊಡ್ಡ ಮಾರ್ಗಪಂಥಿಯನ್ನು ಹಾಕಿಕೊಟ್ಟಂಥವ್ರು. ಅಂಥ ಹಿರಿಯರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರೋದು ನಾವೆಲ್ಲರೂ ನಮಗೆ ಸಲ್ಲಿಸ್ಕೊಳ್ಳುವಂಥ ಗೌರವ, ಭಾರತೀಯರಿಗೆ ಸಲ್ಲುವಂಥ ಗೌರವ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಸರ್. ಈಗ ಎಲ್ಲ ಶಾಸಕರಿಗೆ ಅನುದಾನ ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ, ಕೇಂದ್ರದ ಅನುದಾನ ಬಂದಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತ ಅವರು ಪ್ರತಿಭಟನೆ ಮುಂದಾಗಿದ್ದಾರೆ. ಈಗ ಅವ್ರಿಗೆ ಐತಲ್ಲ, ಒಂದು ಪೈಸಾ ಒಬ್ಬ ಶಾಸಕರಿಗೆ ಅನುದಾನ ಕೊಡುವಂಥ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಕೂಡ ಈಗ ಶಾಸಕನಿದ್ದೀನಿ, 8 ತಿಂಗಳಾಯ್ತು. ಈಗ ಒಂದೇ 1 ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿಲ್ಲ. ಅದು ಹೋಲಿ ನಮ್ಮ ಸರ್ಕಾರ ಮಾಡಿದಂಥ ಸ್ಯಾಂಕ್ಷನ್ಗಳು, ಕೊಟ್ಟಂಥ ದುಡ್ಡು, ಅದನ್ನು ಕೂಡ ಇವರಿಗೆ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ. ಅಂಥದ್ದು ಹೋಗಿ ಈಗ ಸುಳ್ಳು ಕೇಂದ್ರ ಸರ್ಕಾರದಾಗ ಇದು ಮಾಡ್ತೇವೆ ಅಂತಂದ್ರೆ ಜನರು ದಾರಿ ತಪ್ಪಿಸುವಂಥ ಕೆಲಸ ಮೊದಲಿಂದನೂ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಮಾಡ್ಕೊತ ಬಂದಾರೆ. ಇದು ಹೊಸದಲ್ಲ. ಈಗ ಅವ್ರಿಗೆ ಗೊತ್ತಾಗೈತಿ. ಈಗ ಜನ ಕೇಳ್ತಾರೆ, 8 ತಿಂಗಳಾದ ಇನ್ನೂ ತನಕ ಇನ್ನೂ ಒಂದು ಪೈಸಾ ಡೆವಲಪ್ಮೆಂಟ್ ಆಗಿಲ್ಲ, ಏನಾಯ್ತು ಅಂತ ಕೇಳ್ತಾರೆ ಅಂತೇಳಿ. ಅದಕ್ಕಿಂತ ಮೊದಲು ಡೈವರ್ಷನ್ ಮಾಡಿ ಕೇಂದ್ರದ ಮೇಲೆ ಹಾಕುವಂಥ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಏನೋ ತಿಪ್ಪರ್ಲಾಗ ಹೊಡೆದ್ರು ಜನ ಡಿಸೈಡ್ ಮಾಡಿಬಿಟ್ಟಾರೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ, ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಪ್ರಮಾಣದಿಂದ ನಾವು ಆರಿಸ್ಕೊಂಬರ್ತೇವೆ ಅಂತ ಜನ ಡಿಸೈಡ್ ಮಾಡಿಬಿಟ್ಟಾರೆ. ಇವ್ರು ಏನು ತಿಪ್ಪರ್ಲಾಗ ಹೊಡೆದ್ರು ಏನೂ ಆಗೋದಿಲ್ಲ. ಈಗ ಬರಗಾಲ ಸಾಕಷ್ಟು ಬರಗಾಲ ಇದೆ, ಏನು 1 ರೂಪಾಯಿ ಬಂತು ಸರ್ ಕೇಂದ್ರದಿಂದ? ಬರಗಾಲದಲ್ಲಿ ಯಾವ ರೀತಿ ದುಡ್ಡು ಕೊಡಬೇಕಂತ SDRF ನಾಮ್ಸ್ ಅದಾವೆ, NDRF ನಾಮ್ಸ್ ಅದಾವೆ. ಅದ್ರ ಪ್ರಕಾರ ಬರ್ತೈತಿ. ಇವ್ರು ಐತಲ್ಲ ನಮ್ಮ ರಾಜ್ಯ ಸರ್ಕಾರದವರು ಇದನ್ನು ಬಿಡುಗಡೆ ಮಾಡಿ ಈಗ ಬರಗಾಲದ ಕೆಲಸ ಶುರು ಮಾಡಬೇಕಿತ್ತು. 1 ಪೈಸಾ ಶುರು ಮಾಡಿಲ್ಲ. ರೈತರಿಗೆ ಕೊಟ್ಟಂಥ 4,000 ರೂಪಾಯಿ ಮತ್ತು ಈಗ ಡಿಡಕ್ಟರ್ ಸತೆ ಇವ್ರು ಮಾಡಿದರು. ಇವ್ರ ಸರ್ಕಾರದ ಸಾಧನೆ ಅಂತಂದ್ರೆ ಹಾಗಾಗಿ ತಾವು ಮಾಡೋ ಕೆಲಸ ತಾವು ಮಾಡಲಿ. ಅದನ್ನ ಬಿಟ್ಟು ಕೇಂದ್ರಕ್ಕೆ ನಾವು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೇವೆ, ಇದು ಮಾಡ್ತೇವೆ ಅನ್ನೋದು ಇದು ವ್ಯರ್ಥ ಕಾಲಹರಣ ಮಾಡೋದು. ಅದನ್ನು ಬಿಟ್ಟು ಇಲ್ಲಿ ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿಸ್ಬೇಕು, ಏನು ಖರ್ಚು ಕಡಿಮೆ ಮಾಡಬೇಕು. ಇವತ್ತು ಅನಾವಶ್ಯಕ ಸರ್ಕಾರದ ದುಡ್ಡು ಒಯ್ದು ತಮ್ಮ ಪಾರ್ಟಿ ಮೇಲೆ ಹಾಕ್ಕೊಳತ್ತಾರೆ. ಇವತ್ತು ತಮ್ಮ ಪಾರ್ಟಿಯ ಗ್ಯಾರಂಟಿಗಳ ಅನುಷ್ಠಾನ ನೋಡೋಕೆ ನಾವು ಒಂದು ಕಮಿಟಿ ಮಾಡ್ತೇವೆ ಅಂಥೇಳಿ ಅಲ್ಲಿ ತಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ದುಡ್ಡನ್ನು ಕೊಡುವಂಥ ಸರ್ಕಾರದ ಅಮೂಲ್ಯವಾದ ದುಡ್ಡನ್ನು ಅದ್ರ ಪಾರ್ಟಿ ಕಾರ್ಯಕರ್ತರ ಮೇಲೆ ಹಾಕುವಂಥ ಕೆಲಸ ಮಾಡತ್ತಾರೆ. ಅದನ್ನು ಬಿಟ್ಟು ಅದ ದುಡ್ಡು ಬರಗಾಲಕ್ಕೆ ಹಾಕಲಿ, ಅದ ದುಡ್ಡು ಬಡವ್ರಿಗೆ ಹಾಕಲಿ, ಅದ ದುಡ್ಡು ರಾಜ್ಯದ ಅಭಿವೃದ್ಧಿಗೆ ಹಾಕಲಿ. ಇಂಥ ಫಾಲ್ತು ಕೆಲಸ ಮಾಡೋದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಲಿ ಅಂತ ನಾನು ಹೇಳ್ತೇನೆ. ಈಗ ಅದು ಲೀಡರ್ಗಳಂತೂ ಕಿಸ ತುಂಬ್ಕೊಳತ್ತಾರ. ಟ್ರಾನ್ಸ್ಫರ್ ಶಿವರಾಮ್ ಅವರು ಕಂಪ್ಲೇಂಟ್ ಮಾಡ್ಯಾರ, ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಐತೆ ಅಂತೇಳಿ. ಈ ಬೇರೆ ಬೇರೆ ಕಾಂಗ್ರೆಸ್ನ MLAಗಳು ಭ್ರಷ್ಟಾಚಾರ ಆಯ್ತು ಅಂತೇಳಿ ಇವತ್ತು ಕಂಪ್ಲೇಂಟ್ ಮಾಡತ್ತಾರ, ಅವರ ಆಪಾದನೆ ಮಾಡತ್ತಾರ. ಈಗ ಲೀಡರ್ಗಳು ತಾವು ಕಿಸ ತುಂಬೋದಲ್ದೆ ತಮ್ಮ ಕಾರ್ಯಕರ್ತರ ಕಿಸ ತುಂಬಾಕ ಇವಾಗ ಸರ್ಕಾರದ ಅನುದಾನನ ಉಪಯೋಗಿಸ್ಕೊಳತ್ತಾರೆ. ಬಂದ ಬರ್ತದೆ ಅಂತ ಹೇಳಿದ್ರಿ ಸರ್. ಬರಗಾಲ ಯಾವಾಗ ಬರ್ತದೆ ಸರ್? ಹಿಂಗಾರು ಹೋಯ್ತು, ಮುಂಗಾರು ಹೋಯ್ತು, ಯಾವಾಗ ಬರ್ತದೆ ಸರ್ ಕೇಂದ್ರ? ಬರ್ತೈತಿ ಯೂಶಲಿ ಈಗ ಫೆಬ್ರವರಿ ಎಂಡ್ ತನಕ ಬರ್ತೈತಿ. ಸರ್ ಈಗ ಭಾಗ್ಯಗಳ ಬ್ಲ್ಯಾಕ್ ಮೇಲ್ ನಡೀತಾ ಇದೆ, ಹೆಂಗೆ ಸರ್ ಇದು? ಈಗ ನೋಡ್ರಿ, ಈ ಭಾಗ್ಯ ಏನೇ ಇದ್ರು ಎಲೆಕ್ಷನ್ ತನಕ ಅಷ್ಟೇ. ಯಾವುದೇ ಗ್ಯಾರಂಟಿ ಇವ್ರು ಏನು ಕೊಟ್ಟಾರಲ್ಲ, ಯಾಕಂದ್ರೆ ಇವ್ರಿಗೆ 100% ಗ್ಯಾರಂಟಿ ಐತಿ MP ಎಲೆಕ್ಷನ್ದಾಗ ನಾವು ಆರಿಸಿ ಬರೋದಿಲ್ಲ ಅಂಥೇಳಿ. ಅದಕ್ಕೆ ಈಗ ಒಂದವ್ರು ಪೀಠಿಕೆ ಹಾಕಿ ತಯಾರು ಮಾಡಿ ಇಡತ್ತಾರ. ನಾವು MP ಎಲೆಕ್ಷನ್ದಾಗ ನಾವು ಬರಲಿಲ್ಲ ಅಂತಂದ್ರೆ ಭಾಗ್ಯನ ಕೊಡೋದಿಲ್ಲ ಅಂತೇಳಿ. ಅಂದ್ರೆ ಅವ್ರಿಗೆ ಬರೋದಿಲ್ಲ ಅಂತ ಗೊತ್ತೈತಿ. ಅದ್ರ ಸಂಬಂಧ MP ಎಲೆಕ್ಷನ್ ಆದ್ಮೇಲೆ ಇದನ್ನು ಬಂದ್ ಮಾಡೋರು. ಈ ಸರ್ಕಾರ ಇರುತ್ತಂತಾರ ಅದು ನಾವು ನೀವು ಕೂಡ ಎಲ್ಲ ನೋಡೋಣ ಏನಾಕೈತಲ್ಲ ಸರ್. ಅವ್ರಿಗೆ ನೋಡ್ರಿ ಎಲ್ಲಲ್ಲೇ ಹೋಗ್ತಾರ. ಜನರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವ್ರು ಎಲ್ಲಿ ಹೋಗ್ತಾರಲ್ಲ ದಯಮಾಡಿ ಕುಂಕುಮ ಹಚ್ಚೋದು ಅವ್ರಿಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಕುಂಕುಮ ಹಚ್ಕೊಳ್ಳೋದಿಲ್ಲ. ಅವ್ರ ಸಂಬಂಧ ಅವ್ರ ಟೊಪ್ಪಿಗೆ ಇರ್ತಾವಲ್ಲ ಹಿಂಗೆ ಹಾಕೊಳ್ಳೋದು, ಆ ಟೊಪ್ಪಿಗೆ ತೆಗೆದಿಟ್ಕೊಂಡಿರಿ. ಎಲ್ಲೆಲ್ಲಿ ಹೋಗ್ತಾರೆ ಅವ್ರಿಗೆ ಆ ಟೊಪ್ಪಿಗೆ ಹಾಕುತ್ತಾ ಬರ್ರಿ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.